ನಮಸ್ಕಾರ. ನೀವು ಎಷ್ಟೋ ಜನ ಹೇಳೋದನ್ನ ಕೇಳಿದ್ದೀರಾ. ನನ್ನ ಹತ್ರನೂ ಎಷ್ಟೋ ಜನ ಬಂದು ಹೇಳ್ತಾರೆ, "ಮೇಡಮ್, ನನಗೆ ನನ್ನ ಲೈಫಲ್ಲಿ ನನ್ನನ್ನು ಯಾರು ಪ್ರೀತಿಸೋರೇ ಇಲ್ಲ. ನನಗಾಗಿ ಯಾರು ಏನು ಮಾಡೋರೇ ಇಲ್ಲ. ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಜನ. ಅಥವಾ ಈ ಪ್ರೀತಿ ಅನ್ನೋದೇ ಸುಳ್ಳು ಮೇಡಮ್. ಆ ಥರ ನಿಜವಾಗ್ಲೂ ಪ್ರೀತಿ ಅನ್ನೋದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ" ಅಂತ. ಆದರೆ ನಾನು ಹೇಳ್ತೀನಿ, ಪ್ರೀತಿ ಅನ್ನೋದು ತುಂಬಾನೇ ಬ್ಯೂಟಿಫುಲ್ ಎನರ್ಜಿ. ಅದು ಎಲ್ಲರಲ್ಲೂ ಇದೆ. ಹೌದು. ಎಷ್ಟೋ ಜನಕ್ಕೆ ಅನ್ಸತ್ತೆ ಅಲ್ವಾ? ನನ್ನನ್ನ ಯಾರಿದ್ದಾರೆ ಪ್ರೀತಿಸೋರು? ನನಗಾಗಿ ಯಾರಿದ್ದಾರೆ? ಈ ಪ್ರೀತಿ ಅನ್ನೋದೇ ಸುಳ್ಳು ಅಂತ ಹೇಳಿ ನಮ್ಗೆ ಎಷ್ಟೋ ಸತಿ ಫೇಲ್ಡ್ ರಿಲೇಶನ್‌ಶಿಪ್ ಇರುತ್ತೆ. ಯಾರೋ ನಮ್ಗೆ ಮೋಸ ಮಾಡಿರ್ತಾರೆ ಅಥವಾ ಒಂದು ಡಿವೋರ್ಸ್ ಆಗಿರುತ್ತೆ. ಹೀಗೆ ಹಲವಾರು ಮತ್ತೊಂದು ಕಾರಣಕ್ಕೆ ನಮ್ಗೆ ಪ್ರೀತಿ ಮೇಲೆ ನಂಬಿಕೆ ಹೋಗ್ಬಿಟ್ಟಿರುತ್ತೆ. ಆದ್ರೆ ನಿಮ್ಗೆ ಅನ್ಸಲ್ವಾ? ಪ್ರತಿಯೊಂದು ಪ್ರೀತಿ ಎಂಬ ಎನರ್ಜಿಯಲ್ಲೇ ಎಲ್ಲವೂ ಇದೆ ಅಂತ. ಪ್ರೀತಿ ನನ್ನಲ್ಲಿದೆ, ಪ್ರೀತಿ ನಿಮ್ಮಲ್ಲಿದೆ. ಪ್ರತಿಯೊಂದು ವಸ್ತು ನೇಚರಲ್ಲೂ ಕೂಡ ಪ್ರೀತಿ ಇದೆ. ಅಲ್ವಾ? ದ ಲಾ ಆಫ್ ಯೂನಿವರ್ಸೇ ಲವ್ ಅನ್ನೋ ವೈಬ್ರೇಷನ್ ಅಲ್ಲಿ ಆಪರೇಟ್ ಆಗುತ್ತೆ. ಆದ್ರೆ ಯಾಕೆ ಈ ಪ್ರೀತಿ ಯಾಕೆ ನಮ್ಗೆ ಸರಿಯಾದ ಪ್ರೀತಿ ಸಿಗ್ತಾ ಇಲ್ಲ? ಹೇಗೆ ಈ ಪ್ರೀತಿಯನ್ನ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ ನೀವು ಐ ಲವ್ ಯು ಅಂತ ಹೇಳ್ಕೊಂಡು ಎಷ್ಟು ದಿನ ಆಯ್ತು ಅಲ್ವಾ? ಎಷ್ಟೋ ಸುಮಾರು ದಿನಗಳಾಯ್ತು ಅಲ್ವಾ? ನಾವು ನಮ್ಮನ್ನ ಹೇಗೆ ನೋಡ್ಕೋತೀವೋ ಅದು ವೈಬ್ರೇಷನ್ ಆಗತ್ತೆ. ಪ್ರತಿಯೊಂದಕ್ಕೂ ಅದ್ರದ್ದೇ ಆದ ಎನರ್ಜಿ ಇರುತ್ತೆ. ನಿಮ್ಗೆ ನೀವ್ ಏನನ್ನ ಅನ್ಕೋತೀರಾ? ಎಕ್ಸಾಂಪಲ್, ನೀವೊಂದ್ ಸ್ವಲ್ಪ ದಿನ ಅನ್ಕೋತಾ ಹೋಗಿ, ನಾನೊಬ್ಬ ಮುಟ್ಟಾಳ, ನನ್ಗೇನು ಮಾಡಕ್ಕಾಗಲ್ಲ ಅಂತ. ಆ ಇನ್ನರ್ ವಾಯ್ಸ್ ಇಂದ ಎದುರುಗಡೆ ಇರೋರ್ಗೂ ನೀವು ಫೂಲ್ ತರ ಕಾಣಿಸ್ತಾ ಹೋಗ್ತೀರಾ. ಅದ್ರ ಬದಲಾಗಿ ಐ ಆಮ್ ವೆರಿ ಲವಬಲ್, ಐ ಹ್ಯಾವ್ ಮ್ಯಾಗ್ನೆಟಿಕ್ ಎನರ್ಜಿ, ಐ ಆಮ್ ಇರ್ರೆಸಿಸ್ಟಿಬಲ್ ಅಂತ ಈ ಅಫರ್ಮೇಶನ್ಸ್ ಅನ್ನ ದಿನ ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ. ನಿಮ್ಮನ್ನ ನೋಡಿದ ಕೂಡಲೇ ಎಲ್ಲರಿಗೂ ಪ್ರೀತಿ ಮಾಡ್ಬೇಕು ಅನ್ಸುತ್ತೆ. ನಿಮ್ಮಲ್ಲಿ ಒಂದು ಆ ಮ್ಯಾಗ್ನೆಟಿಕ್ ಆರಾ ಬರುತ್ತೆ ಅಥವಾ ಎನರ್ಜಿ ಬರುತ್ತೆ. ಬೇಕಾದ್ರೆ ನೀವೇ ಒಂದು ಸಿಂಪಲ್ ಅಫರ್ಮೇಶನ್ ಅನ್ನ ಕೊಡ್ತೀರಿ. ಅದನ್ನ ಹೇಳ್ಕೊಂಡು ನೋಡಿ. ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಲವಬಲ್, ಐ ಹ್ಯಾವ್ ದಿಸ್ ಮ್ಯಾಗ್ನೆಟಿಕ್ ಎನರ್ಜಿ ಅಂತ. ಇದನ್ನ ನೀವು ಪ್ರತಿದಿನ ಹೇಳ್ಕೊತಾ ಹೋದ್ರೆ ಎದುರುಗಡೆ ಇರೋರ್ಗೂ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗ್ತೀರಾ. ಯಾಕಂತ ಹೇಳಿದ್ರೆ ಯದ್ ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಾವ್ ಏನನ್ನ ಅನ್ಕೋತೀವೋ ಅದನ್ನ ನಾವು ಆಗ್ತಾ ಹೋಗ್ತೀವಿ. ಎಷ್ಟೋ ಸತಿ ನೋಡಿ, ಈ ಆಚೆ ಇರೋ ಫ್ಯಾಕ್ಟರ್ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂತಹ ಒಳ ವಾಯ್ಸ್ ಏನಿದೆಯೋ ಅದರಿಂದನೇ ನಾವ್ ಎಷ್ಟೋ ಸತಿ ಕುಗ್ತಾ ಹೋಗ್ತೀವಿ. ಯಾವಾಗ ನಮ್ಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಯಾರು ನಮ್ಮ ಮೇಲೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ? ಹಾಗಾಗಿ ನಿಮ್ಗಾಗಿ ನೀವು ಬದುಕೋದನ್ನ ಕಲೀರಿ. ನೋಡಿ, ಯಾರೋ ಹೇಳ್ತಾರೆ, ಈಗ ಒಂದು ಡಿಸ್‌ಫಂಕ್ಷನಲ್ ರಿಲೇಶನ್‌ಶಿಪ್ ಅಲ್ಲಿ ಇರ್ತಾರೆ ಅಥವಾ ಯಾವುದೋ ಒಂದು ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಆ ಸಂಬಂಧದಲ್ಲಿ ಸಮಾಜಕ್ಕೋಸ್ಕರ ಇರ್ತೀರಾ. ಕೊನೆಗೆ ನಿಮ್ಮ ಮಾನಸಿಕವಾಗಿ ಎಷ್ಟೋ ಕುಗ್ಬಿಟ್ಟಿರ್ತೀರಾ. ಆದ್ರೆ ಒಂದ್ ನಿಜ ಹೇಳಿ, ಯಾವ ಸಮಾಜ ಬಂದಾಗತ್ತೆ? ನಮಗೆ ಹೊಟ್ಟೆ ಹಸ್ತಿದೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ಮಾತಾಡೋರು ನಮ್ಗೆ ಅನ್ನ ಹಾಕ್ತಾರಾ? ಅಥವಾ ನಿಮ್ಮ ಮಕ್ಕಳಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಒಂದ್ ವಾರ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ನೋಡ್ಕೋತಾರ? ನಿಮ್ಮ ತಂದೆ ತಾಯಿಯನ್ನ ನೋಡ್ಕೋತಾರ? ಯಾರು ನೋಡ್ಕೊಳ್ಳಲ್ಲ. ಹಾಗಾಗಿ ಈ ಸಮಾಜಕ್ಕೆ, ಅವ್ರಿಗೆ ಇವ್ರಿಗೆ ಹೆದರೋದು ಬಿಟ್ಟು ನಿಮ್ಮ ಧ್ವನಿಯನ್ನ ನೀವೆತ್ತಿ ನಿಮಗಾಗಿ ನೀವು ಬದುಕೋದನ್ನ ಕಲೀರಿ. ನಂತರ ಎಲ್ಲವೂ ಸಮಾಜ ಗೌರವಿಸ್ತಾ ಹೋಗುತ್ತೆ. ಯಾವಾಗ ನೀವು ಆ ಸ್ಥಾನದಲ್ಲಿ ಇರ್ತಿರೋ, ಸಮಾಜ ನೀವೇನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ನಿಂತ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು. ನಿಮ್ಮ ಬಗ್ಗೆ ನಿಮ್ಗೆ ಹೆಚ್ಚಾದ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಇರಬೇಕು. ನಿಮ್ಮ ಬಗ್ಗೆ ನೀವು ಸದಾ ಒಳ್ಳೆದನ್ನ ಹೇಳ್ಕೊತಾ ಇರ್ಬೇಕು, ಒಳ್ಳೆದನ್ನ ಮಾಡ್ತಾ ಇರ್ಬೇಕು. ನೋಡಿ, ಪ್ರತಿ ಒಂದು ಗಂಟೆಗೆ ನಿಮ್ಗೆ ನೀವು ಕೇಳ್ಕೊಳ್ಳಿ, ನಾನು ಚೆನ್ನಾಗಿದ್ದೀನಾ? ನಾನು ನೆಮ್ಮದಿಯಾಗಿದ್ದೀನಾ? ನನ್ಗೇನಾದ್ರೂ ಒಂಥರ ಯಾವ್ದಾದ್ರು ಬಾಧೆ ಇದೆಯಾ? ಇದೆಲ್ಲವನ್ನು ನಿಮ್ಗೆ ನೀವು ಪ್ರೊಸೆಸ್ ಮಾಡ್ಕೋತಾ ಹೋಗ್ಬೇಕು. ನನಗೆ ಬೇಜಾರಾದಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ಬೇಕು? ಖುಷಿ ಆದಾಗ ಹೇಗಿರಬೇಕು? ಎಲ್ಲವನ್ನು ನಿಮ್ಗೆ ನೀವು ಹೇಳ್ಕೊಡ್ತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಯಾವಾಗ ನಿಮ್ಮ ಎಮೋಷನ್ಸ್ ಅನ್ನ ನೀವು ಪ್ರೊಸೆಸ್ ಮಾಡದೆ ಹೋಗ್ತಿರೋ ಆಗ ನೀವು ಡಿಪ್ರೆಷನ್‌ಗೆ ಒಳಗಾಗ್ತಾ ಹೋಗ್ತೀರಾ, ಆಂಕ್ಸೈಟಿಗೆ ಒಳಗಾಗ್ತಾ ಹೋಗ್ತೀರಾ. ಹಾಗಾಗಿ ಪ್ರತಿಯೊಂದು ನನಗೆ ಯಾತಕ್ಕೆ ಹೀಗಾಗ್ತಿದೆ, ಏನಕ್ಕೆ ಆಗ್ತಿದೆ ಅನ್ನೋ ಕನೆಕ್ಷನ್ ನಿಮ್ ಜೊತೆ ನಿಮ್ಗಿರ್ಬೇಕು. ಯಾವಾಗ ನಿಮ್ಗೆ ಡಿಸ್ಕನೆಕ್ಷನ್ ಇರುತ್ತೋ ನಿಮ್ಮ ಮೇಲೆ ನಿಮ್ಗೆ ಸಮಾಧಾನ ಇರಲ್ಲ, ಅಸಮಾಧಾನ ಕಾಡ್ತಾ ಇರುತ್ತೆ, ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲ್ಲ. ಸೊ ಹಾಗಾಗಿ ಆ ಕನೆಕ್ಷನ್ ಅನ್ನ ಬೆಳೆಸ್ಕೊತಾ ಹೋಗಿ, ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಪ್ರೀತಿಸ್ಕೊತಾ ಹೋಗಿ. ನೀವು ಯಾವಾಗ ನಿಮ್ಮ ಲೈಫಲ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ, ಪ್ರೀತಿಸ್ಕೋತೀರಾ, ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಂಡಾಗ ನಿಮ್ಗೆ ಖಂಡಿತವಾಗ್ಲೂ ನಿಷ್ಪಕ್ಷಪಾತವಾಗಿ ಪ್ರೀತಿ ಕೊಡೋ ವ್ಯಕ್ತಿ ಬಂದೇ ಬರ್ತಾನೆ ಅಥವಾ ಬಂದೇ ಬರ್ತಾಳೆ. ಇದಕ್ಕೆ ನಾನ್ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.